ವಿಠಲ್ ಭಟ್ರೆ, ಈಗ ಸೂರ್ಯ ಮತ್ತು ಚಂದ್ರ ಗ್ರಹಗಳಲ್ಲಿ ಪ್ರಧಾನವಾದಂತಹ ಗ್ರಹಗಳು. ಸೊ ಇಂತಹ ಗ್ರಹಗಳಿಗೆ ಗ್ರಹಣ ಹಿಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ಬಿಡುತ್ತೆ ನೋಡಿ. ಸೂರ್ಯ ಅಥವಾ ಚಂದ್ರನು ಸೂರ್ಯನ ಬೆಳಕನ್ನು ತೆಗೆದುಕೊಂಡು ನಮಗೆ ಕೊಡ್ತಾನೆ. ಸೂರ್ಯ ಡೈರೆಕ್ಟ್ ಆಗಿ ಕೊಡ್ತಾನೆ. ಆ ಬರುವ ಬೆಳಕು ಚಂದ್ರನ ಮುಖಾಂತರವಾಗಿ ಬಂದಾಗ ಮಾರ್ಪಾಡಾಗ್ತದೆ. ಚಂದ್ರನ ಬೆಳಕು ನಮಗೆ ಒಂಥರ ನೆಮ್ಮದಿಯನ್ನ, ಬೇರೆ ತರ ಉಲ್ಲಾಸ, ಬೇರೆ ತರದ ಫೀಲ್ ಅನ್ನು ಕೊಡುತ್ತೆ. ಸೂರ್ಯನ ಬಿಸಿಲು ಅಪ್ಪ ಸಾಕು ನಂಗೆ ನೆರಳಲ್ಲಿದೆ ಅಂತ ಹುಡ್ಕೋ ತರ ಇರುತ್ತೆ. ಸೊ ಯಾವುದೇ ರೀತಿ ಬೆಳಕಾಗಿರಲಿ, ಗ್ರಹಣ ಬಂದರೆ, ಯಾಕೆಂದ್ರೆ ಛಾಯಾಗ್ರಹಗಳು ರಾಹು ಕೇತುಗಳು, ಸೊ ಅದ್ರ ಮೂಲಕವಾಗಿ ಬಂದಾಗ, ನೆರಳಿನ ರೀತಿಯಲ್ಲಿ ಬಂದಾಗ ಏನಾಗುತ್ತೆ, ಮತ್ತೆ ಪುನಃ ಅದು ಬದಲಾಗುತ್ತೆ. ಹೇಗೆ ಸೂರ್ಯನ ಡೈರೆಕ್ಟ್ ಬೆಳಕಿನಲ್ಲೂ ಒಂದು ಪ್ರಭಾವ, ಚಂದ್ರನ ಮೂಲಕವಾಗಿ ಬಂದಾಗ ಇನ್ನೊಂದು ಪ್ರಭಾವ ಇರ್ತದೋ, ಗ್ರಹಣದ ಮೂಲಕ ಬಂದಾಗ ಮೂರನೇ ಪ್ರಭಾವವನ್ನು ನೋಡಬೇಕಾಗ್ತದೆ. ಸೊ ಆ ಮೂರನೇ ಪ್ರಭಾವ ಎಲ್ಲ ರೀತಿಯಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಸೊ ಆದ್ರಿಂದಾಗಿ ನಮ್ಮಲ್ಲಿ ಬುದ್ಧಿವಂತರು ಅಥವಾ ಶಾಸ್ತ್ರಕಾರರು ಏನ್ ಹೇಳಿದ್ರು, ಆಹಾರ ವಿಚಾರವಾಗಿ ಒಂದು ಎಚ್ಚರಿಕೆಯನ್ನು ತೆಗೆದುಕೋ, ಆಹಾರ ಶುದ್ಧಿಯಾಗಿಟ್ಕೋ, ಆ ಗ್ರಹಣ ಸಮಯದಲ್ಲಿ ಆಹಾರ ಸೇವನೆ ಬೇಡ, ಅಥವಾ ಗ್ರಹಣ ಸಮಯದಲ್ಲಿ ಪ್ರಯಾಣಾದಿಗಳು ಮಾಡ್ಲಿಕ್ಕೆ ಹೋಗ್ಬೇಡ, ಗ್ರಹಣ ಸಮಯನ್ನ ವ್ಯರ್ಥ ಮಾಡ್ಲಿಕ್ಕೆ ಹೋಗ್ಬೇಡ, ಅನುಷ್ಠಾನಾದಿಗಳು ಮಾಡು, ಎಲ್ಲ ರೀತಿಯ ಒಂದು ಕ್ರಮವನ್ನ ಹಾಕಿಕೊಟ್ರು. ಹಾಗೂ ಆಹಾರದಲ್ಲಿ ಶುದ್ಧರ್ಥಕ್ಕೆ ಬೇಕಾಗಿರತಕ್ಕಂಥ ದರ್ಭೆಯನ್ನ ಹಾಕಿಡು, ಎಲ್ಲಕ್ಕೆಂದ್ರೆ ಅದು ಒಂದು ಶುದ್ಧವಾಗಿರ್ತದೆ ಆ ಒಂದು ಪದಾರ್ಥವನ್ನ ಅಂತ. ಸೊ ಈ ತರ ಒಂದಿಷ್ಟು ಧರ್ಮಶಾಸ್ತ್ರದಲ್ಲಿ ಶುದ್ಧಿಯನ್ನು ಮಾಡ್ಕೋ, ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೋ, ಸ್ನಾನ ಮಾಡು, ಮೂರು ಸಲ ಸ್ನಾನ ಮಾಡು, ಗ್ರಹಣ ಮಧ್ಯ ಆದಿ ಮಧ್ಯ ಅಂತ ಹೇಳಿ. ಸೊ ಇದೆಲ್ಲ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಿಷ್ಟು ನಮಗೆ ಶಾಸ್ತ್ರಕಾರರು ಕೊಟ್ಟಿದ್ದಾರೆ. ಸುಖ ಸುಮ್ಮನೆ ಕೊಟ್ಟಿಲ್ಲ, ಅದೆಲ್ಲ ಅಧ್ಯಯನ ಅನುಭವದ ಮೇಲೆ ಕೊಟ್ಟಿರ್ತಾರೆ ಅವರು. ಸಡನ್ ಆಗಿ ಕೊರೋನಾ ಬಂತು, ಸಡನ್ ನಾವು ಕೈ ವಾಶ್ ಮಾಡ್ಕೊಂಡ್ವಿ, ಮಾಸ್ಕ್ ಹಾಕೊಂಡ್ವಿ, ಎಲ್ಲೂ ಹೊರಗಡೆ ಹೋಗಲ್ಲ ಅಂತ ಎಲ್ಲ ಮುನ್ನೆಚ್ಚರಿಕೆ ತಗೊಂಡು, ಅದು ಕೂಡ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ವೈರಸ್ಸೇ. ಸೊ ನಾವು ಕೈಲಿ ಏನಾಗುತ್ತೋ ಅದು ಮಾಡಿದ್ವಿ. ಕೆಲವ್ರಿಗೆ ಬಂತು, ಕೆಲವ್ರಿಗೆ ಬರಲೇ ಇಲ್ಲ, ಕೆಲವ್ರಿಗೆ ಬಂದ್ರೂ ಗೊತ್ತಾಗ್ಲಿಲ್ಲ. ಸೊ ಹೀಗೆ ಗ್ರಹಣದ ಪ್ರಭಾವವು ಕೂಡ ಸಹ ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಕೆಲವರಿಗೆ ಅನುಭವಕ್ಕೆ ಬಂದಿರುತ್ತೆ, ಕೆಲವ್ರಿಗೆ ಬಂದಿರಲ್ಲ. ಕೆಲವರ ಆರಾ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅವ್ರು ಅದನ್ನ ಫೇಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ. ಆ ಸೂಕ್ಷ್ಮ ಶರೀರ ತುಂಬಾ ಚೆನ್ನಾಗಿರುತ್ತೆ, ಗ್ರಹಚಾರಗಳು ಚೆನ್ನಾಗಿರುತ್ತೆ, ಗ್ರಹಸ್ಥಿತಿಗಳು ಚೆನ್ನಾಗಿರುತ್ತೆ, ದೈವಾನುಗ್ರಹ ಚೆನ್ನಾಗಿರುತ್ತೆ, ಏನೂ ಆಗಲ್ಲ ಕೆಲವರಿಗೆ. ಕೆಲವರಿಗೆ ಅವರ ಒಂದು ಪರಿಸ್ಥಿತಿಯೇ ಬಹಳ ಸೂಕ್ಷ್ಮವಾಗಿರುತ್ತೆ, ಅವರ ಜಾತಕ ಕ್ಷೀಣವಾಗಿರುತ್ತೆ, ಅಥವಾ ಬೇರೆ ಬೇರೆ ಅದರ ದೋಷಗಳಿರ್ತದೆ. ಸೊ ಅದೇನಾಗುತ್ತೆ, ಗಾಯದ ಮೇಲೆ ಬರೆ ಎಳೆದಂತೆ ಸ್ವಲ್ಪ ವ್ಯತ್ಯಾಸವಾಗಬಹುದು. ಬಟ್ ಇದು ಏನು ಚಂದ್ರಗ್ರಹಣ ಇರಬಹುದು, ಸೂರ್ಯಗ್ರಹಣ ಇರಬಹುದು, ಎರಡರದ್ದು ಪ್ರಭಾವ ಅಂತೂ 100% ಅನುಭವಿಸ್ಬೇಕಾಗತ್ತೆ. ಬಹಳಷ್ಟು ಸಲ ಈಗ ಮುಂದಿನ ಅಮಾವಾಸ್ಯೆಗೆ ಸೂರ್ಯಗ್ರಹಣ ಇದೆ, ಆದ್ರೆ ಭಾರತದಲ್ಲಿ ಗೋಚಾರ ಇಲ್ಲ, ಬೇರೆ ಕಡೆ ಗೋಚಾರ ಇದೆ, ಭಾರತದಲ್ಲಿ ಗೋಚಾರ ಇಲ್ಲ. ಸೊ ಡೈರೆಕ್ಟ್ ಆಗಿ ಬರದೇ ಇರಬಹುದು, ಬಟ್ ಇಂಡೈರೆಕ್ಟ್ ಆಗಿ ಎಲ್ಲೋ ಒಂದ್ ಕಡೆಯಿಂದ ಬರಬಹುದು. ಆದ್ರಿಂದ ಪ್ರತಿಯೊಂದು ಗ್ರಹಣದ್ದು ಅದರದ್ದೇ ಆದಂತಹ ಪ್ರಭಾವ ಇರುತ್ತೆ. ರಾಹು ಕೇತುಗಳ ಪ್ರಭಾವ ಇದ್ದೇ ಇರುತ್ತೆ. ಸೊ ಸೂರ್ಯ ಚಂದ್ರರ ಒಂದು ಪ್ರಭಾವ ನಮ್ಮ ಜಾತಕದಲ್ಲಿ ಸೂರ್ಯಗ್ರಹಣ ಇದ್ದಾಗ ಸೂರ್ಯನ ಮುಖಾಂತರವಾಗಿ ಅದು ಕೇತುಗ್ರಸ್ತ ಸೂರ್ಯಗ್ರಹಣ ಮುಂದೆ ಬರತಕ್ಕಂಥದ್ದು. ಈಗ ಇವತ್ತಿರತಕ್ಕಂಥದ್ದು ರಾಹುಗ್ರಸ್ತ ಚಂದ್ರಗ್ರಹಣ. ಆದ್ರಿಂದ ಆ ಕಾಂಬಿನೇಷನ್ ಮೇಲೆ ಅದರ ಫಲ ಖಂಡಿತವಾಗಿ ಬಂದೇ ಬರುತ್ತೆ. ಹಾಗೆ ಆಚಾರ್ಯ, ಈಗ ಗ್ರಹಣ ಅನ್ನುವಂಥದ್ದು ಪೌರ್ಣಮಿಗೋ ಅಥವಾ ಅಮಾವಾಸ್ಯೆಗೂ ಆಗುವಂಥದ್ದು. ಆದರೆ ಪ್ರತಿ ತಿಂಗಳು ಕೂಡ ಪೌರ್ಣಮಿ ಬರುತ್ತೆ, ಪ್ರತಿ ತಿಂಗಳು ಅಮಾವಾಸ್ಯೆ ಬರುತ್ತೆ. ಆದರೆ ಯಾವುದೋ ಒಂದು ಸಮಯದ ಕಾಲದಲ್ಲಿ ಮಾತ್ರ ಈ ಗ್ರಹಣ ಆಗುವಂಥದ್ದು. ಸೊ ಈ ಬಾರಿ ಆಗ್ತಾ ಇರುವಂತಹ ಗ್ರಹಣ, ಅದರ ಶಕ್ತಿ ಅಂಥದ್ದು. ಈಗ ಪ್ರತಿಯೊಂದಕ್ಕೂ ಅದರದ್ದೇ ಆದ ಶಕ್ತಿ ಇದೆ. ಹೌದು. ಪ್ರಪಂಚದಲ್ಲಿ ಆಗುವ ಪ್ರತಿಯೊಂದು ಕೆಟ್ಟದೂ ಅಲ್ಲ, ಒಳ್ಳೇದೂ ಅಲ್ಲ. ನಮಗೆ ಒಂದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಬಂದರೆ ಒಳ್ಳೇದು, ಉಪಯೋಗಿಸಿಕೊಳ್ಳಲಿಕ್ಕೆ ಬಂದಿಲ್ಲ ಅಂದರೆ ಅದೇ ಕೆಟ್ಟದು. ಈಗ ಸಿಹಿ ತಿನಿಸಿದೆ, ಒಳ್ಳೇದಾ ಕೆಟ್ಟದಾ? ಜೀರ್ಣ ಮಾಡಿಕೊಳ್ಳಲಿಕ್ಕೆ ಆದರೆ ಒಳ್ಳೇದು. ಡಯಾಬಿಟಿಸ್ ಇದ್ರೆ ಸಿಹಿ ತಿಂದು ಸಾಯ್ತಾರೆ. ಅದರಿಂದ ಜಗತ್ತಲ್ಲಿ ಯಾವುದು ಒಳ್ಳೆಯದು ಅಲ್ಲ, ಕೆಟ್ಟದೂ ಅಲ್ಲ. ನನ್ನ ಲೈಫ್ ಪರ್ಪಸ್ ಏನು ಅನ್ನೋದು. ನಮ್ಮ ಲೈಫ್ ಪರ್ಪಸ್ಸು ಕೇವಲ ಆಹಾರ, ಊಟ ಮಾಡೋದು, ನಿದ್ರೆ ಮಾಡೋದು, ಚೆನ್ನಾಗಿ ನಿದ್ರೆ ಮಾಡೋದು, ನಾಳೆ ಬಗ್ಗೆ ಭಯ, ಲೈಫ್ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಅದು ಇದು ಸೇರಿಸಿಡ್ತಾ ಇರೋದು, ಬಿಟ್ಟು ಹೋಗೋ ಸಂಪತ್ತನ್ನು ದುಡ್ದು ಇಡ್ತಾ ಇರೋದು, ಮತ್ತು ಮೈಥುನ, ಒಳ್ಳೆಯ ಸಂಗಾತಿ ಬೇಕು ಅಂತ ಬಯಸೋದು. ಬದುಕಿನ ಪರ್ಪಸ್ಸು ಇದು ನಾಲ್ಕೇ ಅಂತಾದರೆ ಈ ಯಾವ ನಿಯಮವೂ ಇಲ್ಲ. ತುಂಬ ಜನ ಕೇಳ್ತಿರ್ತಾರೆ, ಗ್ರಹಣ ಟೈಮ್ ಊಟ ಮಾಡ್ತೀನಿ ಏನೂ ಆಗಲ್ಲ ಅಂತ. ಎಲ್ಲೂ ಯೋಗಶಾಸ್ತ್ರ ಆಗಲಿ ನಮ್ಮ ಶಾಸ್ತ್ರದಲ್ಲಿ ಗ್ರಹಣದ ಕಾಲದಲ್ಲಿ ಸಮೋಸ ತಿಂದರೆ ಜೀವ ಬಿಡ್ತೀರಿ ಅಂತ ಎಲ್ಲೂ ಹೇಳಿಲ್ಲ. ಈಗ ಸ್ಕೂಲ್ಗೆ ಈಗ ಒಳ್ಳೆ ಓದಬೇಕು, ನಾನು ದೊಡ್ಡ IAS ಆಫೀಸರ್ ಆಗಬೇಕು ಅಂತ ಇಷ್ಟ ಇರುತ್ತೆ ಅಂದ್ಕೊಳ್ಳಿ. ಅವನಿಗೆ ಒಂದಿನ ಮಿಸ್ ಆಗಬಾರ್ದು ಅಂತ. ಯಾಕೆಂದ್ರೆ ಪ್ರತಿದಿನ ಮುಖ್ಯ. ನನ್ನ ಬದುಕಿನ ನಾನು 35% ಸಾಕು ಅಂದಾಗ ದಿನ ಹೋಗಬೇಕು ಅಂತಿಲ್ಲ. ಒಂದು ತಿಂಗಳು ಕ್ಲಾಸ್ ಮಿಸ್ ಮಾಡಿದ್ರೆ ಮ್ಯಾಟ್ರ್ ಆಗೋದಿಲ್ಲ.
ಈ ನಿಯಮಗಳೆಲ್ಲ ಯಾರಿಗೆ ಅಂದರೆ, ಯಾರು ಬದುಕನ್ನು ಈ ಆಹಾರ, ನಿದ್ರಾ, ಭಯ, ಮೈಥುನ, ಈ ಪಶುಗಳು ಬದುಕ್ತಾವೆ ಗೊತ್ತಾ, ನಾಯಿ ಮರಿ, ಕೋತಿ ಮರಿ, ಹಂದಿ ಮರಿ ಎಲ್ಲ ಬದುಕ್ತಾವಲ್ಲ, ಬದುಕಿನ ಪರ್ಪಸ್ ಇದು 4 ಅಂತ ಆದರೆ ಅವಕ್ಕೂ ನಮಗೂ ತುಂಬ ವ್ಯತ್ಯಾಸ ಇಲ್ಲ. ಅಷ್ಟೇ ಪರ್ಪಸ್ ಅಂತಾದರೆ ಮಲಗ್ಬೋದು, ಊಟ ಮಾಡ್ಬೋದು, ಪಲ್ಟಿ ಹೊಡಿಬೋದು, ಏನೂ ದೊಡ್ಡ ಬದಲಾವಣೆ ಬದುಕಲ್ಲಿ ಆಗೋದಿಲ್ಲ. ಆದರೆ ಬದುಕು ಅನ್ನೋದು ಇಷ್ಟೇ ಅಲ್ಲ, ಇದಕ್ಕೆ ಮೀರಿದ್ದು ಅಂತಿದೆ, ಎತ್ಕೊಂಡು ಹೋಗೋ ಸಂಪತ್ತು ಅಂತಿದೆ ಅಂಥವ್ರಿಗೆ ಈ ಶಾಸ್ತ್ರದ ಚೌಕಟ್ಟುಗಳು. ಅದಕ್ಕೆ ನಮ್ಮ ಯೋಗಶಾಸ್ತ್ರದಲ್ಲಿ ಈ 3 ವರ್ಗವನ್ನು ಹೇಳ್ತೀವಿ ನಾವು ತಂತ್ರದಲ್ಲಿ. ಸಾಧಕರಲ್ಲಿ 3 ವರ್ಗ. ಒಂದು ಪಶು ಅಂತ, 2ನೇದು ವೀರ ಅಂತ, 3ನೇದು ದೈವ ಅಂತ. ಪಶು ಅಂದರೆ ಬದುಕಿಷ್ಟೇ, ಆಹಾರ, ನಿದ್ರಾ, ಭಯ, ಮೈಥುನ, ಒಂದು ದಿವಸ ಜೀವ ಬಿಡೋದು, ಇಷ್ಟೇ ಆದರೆ ಪಶುತ್ವ ಅಂತ. ಅಂದರೆ ಸರ್ವೈವಲ್ಗಿಂತ ಜಾಸ್ತಿ ನಾವು ಯೋಚನೆ ಮಾಡೋದೇ ಇಲ್ಲ ಲೈಫ್ನ. ವೀರ ಅಂತ ಇಲ್ಲ, ಬದುಕು ಅನ್ನೋದು ಕೇವಲ ಸರ್ವೈವ್ ಅಲ್ಲ, ಯಾಕೆಂದರೆ ಯು ಕೆನಾಟ್ ಸರ್ವೈವ್ ಫಾರ್ ಎವರ್ ಇಯರ್, ಯು ಶುಡ್ ಲಿಬರೇಟ್ ಬಿಫೋರ್ ದಟ್ ಅಲ್ವಾ. ಅದಕ್ಕಿಂತ ಮುಂಚೆ ನಾನು ಮುಕ್ತನಾಗಬೇಕು, ಸರ್ವೈವಲ್ಗೆ ಮೀರಿ ಬದುಕಬೇಕು ಅಂತ ಬಯಸೋವನು ವೀರ. ಅದು ಸುಲಭ ಅಲ್ಲ ಹೋರಾಟ, ಯಾಕೆಂದ್ರೆ ಪ್ರತಿಯೊಬ್ಬ ಅಡಿಕ್ಷನ್ ಇರುತ್ತೆ, ಮೊಬೈಲ್ ಯೂಸ್ ಮಾಡಿ 10 ನಿಮಿಷ ಬಿಟ್ಟಿರೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಅಂದರೆ ಈ ಕಂಪಲ್ಸಿವ್ನೆಸ್ನ ಮೆಟ್ಟಿ ನಿಂತು ಬದುಕೋದಿದೆಯಲ್ಲ, ಅದು ವೀರ. ಅವನು ವೀರ ಅಂತ ಕರೀತಾರೆ ಅವ್ರಿಗೆ ನಿಯಮಗಳು. ಮತ್ತು ದೈವ ಅಂತ, ಇವೆಲ್ಲ ಮೀರಿ ಮೆಟ್ಟಿ ಸಾಧನೆಯ ಉತ್ತುಂಗ ಹಂತಕ್ಕೆ ಹೋಗ್ಬಿಟ್ಟಿರ್ತಾರೆ, ಅವ್ರಿಗೂ ನಿಯಮ ಇಲ್ಲ. ಸೊ ಕೆಳಗೆ ಇದ್ದವ್ರಿಗೆ ಮೇಲೆ ಇದ್ದವ್ರಿಗೆ ಯಾವ ನಿಯಮವೂ ಇಲ್ಲ. ನಿಯಮ ಇರೋದಂದರೆ ಮಧ್ಯ, ಪಶುತ್ವದಿಂದ ಮೇಲೆ ಏಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸಾಧಕರು, ಅವರಿಗೆ ನಿಯಮಗಳು ಬಂದಿತ್ತು. ಆ ಥರ ಈ ಪಶುತ್ವದಿಂದ, ಈ ಕಂಪಲ್ಸಿವ್ನೆಸ್ಸಿಂದ ಕಾನ್ಷಿಯಸ್ ಕಡೆ ಹೋಗಬೇಕು ಅಂತ ಯಾವ ಸಾಧಕ ಬಯಸ್ತಾನೆ ಅವರಿಗೆ ಯೋಗಶಾಸ್ತ್ರದಲ್ಲಿ ಕೆಲವು ನೀತಿಗಳನ್ನು ಹಾಕ್ಕೊಟ್ರು. ಈ ಗ್ರಹಣ ಕಾಲ ಹಿಂದೆ ಯಾವ ಥರ ಅಂದರೆ, ಇವಾಗ ಇಲ್ಲಿ ಗ್ರಹಣ ಆಗ್ತಾ ಇದೆ, ತುಂಬ ಸಂತೋಷ, ಆ ಥರ ನೀವು ಬಿಂಬಿಸ್ತಾ ಇಲ್ಲ ಈ ಪ್ರೋಗ್ರಾಮನ್ನು. ಇವಾಗ ಗ್ರಹಣ ಅಂದರೆ ಗಂಡಾಂತರ ಅಂತೇಳಿ ಭಯ ಪಡ್ತಾ ಕೂತಿರ್ತೀವಿ. ಹಿಂದೆ ಎಲ್ಲ ಆ ಥರ ಅಲ್ಲ. ಈಗ ಉತ್ತರ ಭಾರತದಲ್ಲಿ ಎಲ್ಲೋ ಒಂದು ಗ್ರಹಣ ಆಗ್ತಾ ಇದೆ ಅಂತ ಆದರೆ 3 ಗಂಟೆ ಒಳ್ಳೆ ಟೈಮ್, ಇದು ಒಂದು ಯಾಮ ಸಾಧನೆ ಮಾಡಲಿಕ್ಕೆ ಸಿಗುವಂಥದ್ದು. ಹಿಂದೆ ಯಾವ ಥರ ಅಂದರೆ ಎತ್ತಿನ ಗಾಡಿ, ಪಲ್ಲಕ್ಕಿ ಈ ಥರ ಹೋಗಬೇಕಿತ್ತು. ಕಾಶಿಗೆ ಹೋಗಿ 1 ವರ್ಷ ಬಂದಿಲ್ಲ ಶ್ರಾದ್ದ ಮಾಡಿಬಿಡ್ತಿದ್ರು, ಗ್ಯಾರಂಟಿ ಇಲ್ಲ ವಾಪಸ್ ಬರೋದು. ಅಂಥ ಪರಿಸ್ಥಿತಿಯಲ್ಲೂ ಕೂಡ 2-3 ತಿಂಗಳು ಯಾತ್ರೆ ಮಾಡಿಕೊಂಡು ಗ್ರಹಣದ ಜಾಗಕ್ಕೆ 3 ಗಂಟೆಗೋಸ್ಕರ ಪ್ರಯಾಣ ಮಾಡ್ತಾ ಇದ್ರಂತೆ. ಯಾಕೆಂದರೆ ಗ್ರಹಣದ ಕಾಲದಲ್ಲಿ ನಾವು ಮಾಡುವ ಅನುಷ್ಠಾನ ಸಾವಿರಾರು ಜನ್ಮ ಏನು ಅನುಷ್ಠಾನ ಮಾಡೋದು ಸಿಗುತ್ತಲ್ಲಪ್ಪಲ್ಲ, ಅಷ್ಟು ಸಿಗುತ್ತೆ. ನಿಜ, ಬರ್ತೀನಿ ನಾನು. ಈ ಗ್ರಹಣದ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು, ಯುಟಿಲೈಸ್ ಮಾಡ್ಕೊಳ್ಬೇಕು, ಅದರಿಂದ ನಮಗಾಗುವಂತಹ ಪ್ರಯೋಜನಗಳು ಏನು ಅನ್ನೋದನ್ನ ಮುಂದಿನ ಹಂತದಲ್ಲಿ ಮತ್ತೆ ಮಾತನಾಡಿ ತಿಳಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.